ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಕನಕ ನಿಸರ್ಗಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಚರ್ಚಿಸುವ ವಿಷಯ ಯಾವುದಂದ್ರೆ ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ಸಮಸ್ಯೆಯನ್ನು ನೀವು ಯಾವ ರೀತಿ ಮನೆಯಲ್ಲೇ ಕಡಿಮೆ ಮಾಡಬಹುದು ಅಂತ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಯೂರಿಕ್ ಆಸಿಡ್ ಏನು ಅಂತ ತಿಳಿಯೋಣ. ಸೊ ಯೂರಿಕ್ ಆಸಿಡ್ ಅಂತ ಹೇಳುವಾಗ ಇದು ಪ್ಯೂರಿನ್, ಅದು ಎಂಡ್ ಪ್ರಾಡಕ್ಟ್. ನೀವು ತಗೋತಿರುವ ಆಹಾರದಲ್ಲಿ ಪ್ಯೂರಿನ್ ಕಂಟೆಂಟ್ ಇರುತ್ತೆ. ಸೊ ಪ್ಯೂರಿನ್ ಏನಾಗುತ್ತೆ, ಯೂಶಲಿ ಎಂಡ್ ಪ್ರಾಡಕ್ಟ್ ಯೂರಿಕ್ ಆಸಿಡ್ ಇರುತ್ತೆ. ಯೂರಿಕ್ ಆಸಿಡ್ ನಾರ್ಮಲ್ ಆಗಿ ಮೂತ್ರದ ಮೂಲಕ ಹೊರಗೆ ಹೋಗುತ್ತೆ. ಆದ್ರೆ ಕರೆಕ್ಟ್ ಆಗಿ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಜಾಸ್ತಿ ಆಗುವಾಗ ಜಾಯಿಂಟ್ಸ್ ಅಲ್ಲಿ ಉಳ್ಸ್ಕೊಂಡ್ ಬರುತ್ತೆ, ಅಥವಾ ಮಂಡಿಯಲ್ಲಿ, ಹೆಬ್ಬೆರಳಲ್ಲಿ, ಹಿಮ್ಮಡಿಯಲ್ಲಿ ಹೋಗಿ ಅಕ್ಯುಮುಲೇಟ್ ಆಗಿ ಅಲ್ಲಿ ಪೇನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಯೂರಿಕ್ ಆಸಿಡ್, ಹೈ ಯೂರಿಕ್ ಆಸಿಡ್ ಅಂತ ಹೇಳ್ತೇವೆ. ಅಥವಾ ಅದು ನೆಕ್ಸ್ಟ್ ಲೇಟರ್ ಸ್ಟೇಜಸ್ ಹೇಳುವಾಗ ಅಂದ್ರೆ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಮೊದಲಿಗೆ ಈ ಒಂದು ಸಿಂಪ್ಟಮ್ಸ್, ಲಕ್ಷಣ ಯಾವ್ದ್ರಲ್ಲಿರುತ್ತೆ ಅಂದ್ರೆ ಹೆಬ್ಬೆರಳಲ್ಲಿರುತ್ತೆ. ಹೆಬ್ಬೆರಳುಗಳು ಊದ್ಕೊಂಡ್ ಬಿಡುವಂತದ್ದು, ನೋವು ಆಗುವಂತದ್ದು, ಏನೋ ಚುಚ್ಚದಂಗ ಆಗುತ್ತೆ, ಸ್ವೆಲ್ಲಿಂಗ್ ಇರುತ್ತೆ ತುಂಬಾ ಜಾಸ್ತಿ. ಸೊ ಇದು ಫಸ್ಟ್ ಸಿಂಪ್ಟಮ್. ಅದೇ ರೀತಿ ಹಿಮ್ಮಡಿಯಲ್ಲೂ ನೋವು ಬರಬಹುದು, ಅಥವಾ ಮಂಡಿಯಲ್ಲೂ, ಕೆಲವೊಂದು ಬೇರೆ ಬೇರೆ ಜಾಯಿಂಟ್ಸ್ ಅಲ್ಲೂ ನೋವು ಬರ್ತದೆ. ಫಸ್ಟ್ ಸಿಂಪ್ಟಮ್ ಎಲ್ಲಿರುತ್ತೆ ಅಂದ್ರೆ ಹೆಬ್ಬೆರಳಲ್ಲೇ ಇರುತ್ತೆ. ಈಗ ನೀವು ಡಾಕ್ಟರ್ಸ್ ಹತ್ರ ಯೂಶಲಿ ಹೋಗುದಾದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಕಂಪ್ಲೀಟ್ಲಿ ಪ್ರೋಟೀನ್ ಅನ್ನು ಅವಾಯ್ಡ್ ಮಾಡಿ ಅಂತ. ಆದ್ರೆ ಕಂಪ್ಲೀಟ್ ಆಗಿ ಪ್ರೋಟೀನ್ ಅವಾಯ್ಡ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರೋಟೀನ್ ಅವಾಯ್ಡ್ ಮಾಡಿದ್ರೆ ಮತ್ತೆ ನಮಗೆ ಮಸಲ್ ಲಾಸ್ ಆಗ್ಬಿಡತ್ತೆ, ಮತ್ತೆ ವೀಕ್ ಆಗ್ಬಿಡ್ತೀರಾ. ಸೊ ಕಂಪ್ಲೀಟ್ ಪ್ರೋಟೀನ್ ಅವಾಯ್ಡ್ ಮಾಡಬೇಡಿ. ಕೆಲವೊಂದು ಮೇನ್ ಪ್ರೋಟೀನ್ ನಿಮ್ಗೆ ಯಾವ ಬೇಕು ಅಂತದ್ದು ನೀವು ಕರೆಕ್ಟ್ ಆಗಿ ಚಾಯ್ಸ್ ಮಾಡಬೇಕು. ಸೊ ಮೇನ್ ನೋಡ್ಬೇಕಾದ್ರೆ ಲೋ ಪ್ಯೂರಿನ್ ಕಂಟೆಂಟ್ ಇರುವಂತಹ ಫುಡ್ಸ್ ಅನ್ನು ನೀವು ಆಪ್ಟ್ ಮಾಡಬೇಕು. ಯಾವುದೆಲ್ಲ ಫುಡ್ ನೀವು ತಗೋಬಾರ್ದು ಅಂತ ನಾನು ಹೇಳ್ತೇನೆ. ಫಸ್ಟಿಗೆ ನಾನ್ ವೆಜಿಟೇರಿಯನ್ ಫುಡ್ಸ್. ಸೊ ನಾನ್ ವೆಜ್ ಅಲ್ಲಿ ಫಿಶ್, ಅದೇ ರೀತಿ ಚಿಕನ್, ಮೀಟ್, ಇದೆಲ್ಲ ನೀವು ಅವಾಯ್ಡ್ ಮಾಡಲೇಬೇಕು. ಯಾಕಂದ್ರೆ ಇದರಲ್ಲಿ ಹೈ ಪ್ಯೂರಿನ್ ಕಂಟೆಂಟ್ ಇರೋದ್ರಿಂದ ಮತ್ತೆ ನಿಮ್ಗೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿನೇ ಆಗುತ್ತೆ, ಕಡಿಮೆ ಆಗಲ್ಲ. ಆದ್ರೆ ನಾನ್ ವೆಜಿಟೇರಿಯನ್ ಅಲ್ಲಿ ಒಂದು ಖುಷಿಯ ವಿಷಯ ಆಗಂದ್ರೆ ಎಗ್, ಮೊಟ್ಟೆಯನ್ನು ಉಪಯೋಗಿಸಬಹುದು. ಮೊಟ್ಟೆಯಲ್ಲಿ ಪ್ಯೂರಿನ್ ಕಂಟೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ಯೂರಿಕ್ ಆಸಿಡ್ಗೆ ಅಷ್ಟೇನು ಸಮಸ್ಯೆ ಆಗಲ್ಲ. ಎರಡನೇದು ನಟ್ಸ್. ನಟ್ಸ್ ಅಲ್ಲಿ ಮೇನ್ಲಿ ಶೇಂಗಾ, ಕಡಲೆಕಾಯಿ, ಇದನ್ನು ತಗೋಬಾರ್ದು. ಇದರಲ್ಲಿ ಹೈ ಪ್ಯೂರಿನ್ ಕಂಟೆಂಟ್ ಇರೋದ್ರಿಂದ ಮತ್ತೆ ನಿಮ್ಗೆ ಯೂರಿಕ್ ಆಸಿಡ್ ಸಮಸ್ಯೆ ಆಗುತ್ತೆ. ಆದ್ರೆ ಗೋಡಂಬಿ, ಬಾದಾಮಿ, ಪಿಸ್ತಾ, ಈ ಒಂದು ನಟ್ಸ್ ಅನ್ನು ನೀವು ತಗೋಬಹುದು. ಇದು ಒಳ್ಳೆಯ ಕೊಬ್ಬು ಅಂತ ಹೇಳ್ತೇವೆ. ಸೊ ನಿಮ್ಮ ಯೂರಿಕ್ ಆಸಿಡ್ ಲೆವೆಲ್ ಇಂಪ್ರೂವ್, ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕಾಳುಗಳು, ಅದು ಹೆಸರು ಕಾಳು ಇರಬಹುದು, ಅದೇ ರೀತಿ ಬೇರೆ ಯಾವ ಕಾಳುಗಳನ್ನು ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲೇಬೇಕು. ಹಾಗೆ ಆಲ್ಕೋಹಾಲ್, ಕಂಪ್ಲೀಟ್ ಆಗಿ ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ. ಲಾಸ್ಟಿಗೆ ಮೇನ್ ಆಯಿಲ್, ರಿಫೈನ್ಡ್ ಆಯಿಲ್ಸ್ ಅನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಈ ಸನ್ಫ್ಲವರ್ ಆಯಿಲ್ ಇರಬಹುದು, ಇದು ರಿಫೈನ್ಡ್ ಆಯಿಲ್. ಸೊ ಈ ಒಂದು ಆಯಿಲ್ಸ್ ಅನ್ನು ಉಪಯೋಗಿಸಬೇಡಿ. ಅದರ ಬದಲು ಕೊಕೊನೆಟ್ ಆಯಿಲ್ಗೆ ಶಿಫ್ಟ್ ಆಗ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ಮೇನ್ ಫುಡ್ಸ್ ಯಾವ್ದು ತಗೋಬೇಕು ಅಂದ್ರೆ ವಿಟಮಿನ್ ಸಿ ರಿಚ್ ಫುಡ್ಸ್. ಅದು ಪಪ್ಪಾಯದಲ್ಲಿ ಇರಬಹುದು, ಅಥವಾ ಪೇರಳೆ ಹಣ್ಣು, ಇದರಲ್ಲಿ ತುಂಬಾ ನಿಮ್ಗೆ ವಿಟಮಿನ್ ಸಿ ಇರುತ್ತೆ. ಅನಾನಾಸ್ ಇರಬಹುದು, ಆಮ್ಲ ಇರಬಹುದು, ಹಾಗೆ ಬೇರೆ ಸಿಟ್ರಿಕ್ ಫುಡ್ಸ್, ಕಿತ್ತಳೆ ಹಣ್ಣು, ಮೂಸುಂಬಿ, ಪೈನಾಪಲ್, ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗುತ್ತೆ. ಇವನ್ ಯೂರಿಕ್ ಆಸಿಡ್ ಲೆವೆಲ್ಸ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ಮೊಸರು, ಮಜ್ಜಿಗೆ, ತುಪ್ಪ, ಇದನ್ನು ಜಾಸ್ತಿಯಾಗಿ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡಿ ನಿಮ್ಮ ಕರಳಲ್ಲಿರುವಂತಹ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾನು ಇಂಪ್ರೂವ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ಮೇನ್ ಆಗಿ ಬ್ಲಾಕ್ ಕಾಫಿ. ಹೌದು, ಬ್ಲಾಕ್ ಕಾಫಿಯನ್ನು ಡೈಲಿ ನೀವು ತಗೋಬಹುದು. ಅದೇ ರೀತಿ ಬ್ಲಾಕ್ ಕಾಫಿಗೆ ಯಾವುದು ಶುಗರ್ ಅಥವಾ ಹನಿ ಏನು ಮಿಕ್ಸ್ ಮಾಡಬಾರ್ದು. ಜಸ್ಟ್ ಬ್ಲಾಕ್ ಕಾಫಿ ಡೈಲಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಯೂರಿಕ್ ಆಸಿಡ್ ಕಂಪ್ಲೀಟ್ ಆಗಿ ಬಾಡಿಯಿಂದ ಫ್ಲಶ್ ಔಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಗ್ರೀನ್ ಟೀನು, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮಗೆ ಯೂರಿಕ್ ಆಸಿಡ್ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಹಾಗೆ ಮೇನ್ ಒಮೆಗಾ 3 ರಿಚ್ ಫುಡ್, ಅದು ನಿಮ್ಗೆ ಇರುವಂತದ್ದು ಮೇನ್ಲಿ ಚಿಯಾ ಸೀಡ್ಸ್ ಅಲ್ಲಿ ಇರಬಹುದು, ಅಗಸೆ ಬೀಜ. ಇದರಲ್ಲಿ ಒಮೆಗಾ 3 ತುಂಬಾ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಾಡಿ ಇರುವಂತಹ ಒಂದು ಊತ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಕ್ಯಾಬೇಜ್ ಪ್ಯಾಕ್. ಕ್ಯಾಬೇಜ್ ಅನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ನೀವು ಫ್ರೀಸರ್ ಅಲ್ಲಿ ಇಡಬೇಕು. ಫ್ರೀಸರ್ ಅದು ಕೋಲ್ಡ್ ಆದ್ಮೇಲೆ ಯೂಶಲಿ ಎಲ್ಲಿ ಪೇನ್ ಇರುತ್ತೆ ಅಥವಾ ಹೆಬ್ಬೆರಳಲ್ಲಿ ಪೇನ್ ಇದೆ ಅಂತ ಅನ್ಕೊಳ್ಳಿ, ನೋವಿದೆ ಅಂತ, ಆ ಹೆಬ್ಬೆರಳಿಗೆ ಕಂಪ್ಲೀಟ್ಲಿ ಪೇಸ್ಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯನ್ನು ಕಂಪ್ಲೀಟ್ ಆಗಿ ಹಾಕಿಬಿಡಿ. ಇದರಿಂದಾಗಿ ಊತ, ಉರಿಯೂತ ಇರುವಂತದ್ದು, ಸ್ವೆಲ್ಲಿಂಗ್, ನೋವು ಇರುವಂತದ್ದು ಕಂಪ್ಲೀಟ್ ಆಗಿ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವು ತಗೋತಿರುವ ಆಹಾರ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಂಪ್ಲೀಟ್ಲಿ
ಕಡಿಮೆ ಮಾಡಿ. ಪ್ರೋಟೀನ್ ನಾನು ಹೇಳಿದ ಹಾಗೆ ಸರಿಯಾದ ಪ್ರೋಟೀನ್ ಆಯ್ಕೆ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಲೋ ಪ್ಯೂರಿನ್ ಫುಡ್ ಇರುವಂತಹ ಒಂದು ಆಹಾರವನ್ನು ಚೂಸ್ ಮಾಡ್ಕೊಳ್ಳಿ. ಹಾಗೆ ಗುಡ್ ಫ್ಯಾಟ್ ತಗೋಬೇಕಾಗತ್ತೆ. ಅದು ನಿಮ್ಮ ಮೊಸರಲ್ಲಿ ಇರಬಹುದು, ಮಜ್ಜಿಗೆಯಲ್ಲಿ ಇರಬಹುದು, ನಟ್ಸ್ ಅಲ್ಲಿ ಜಾಸ್ತಿಯಾಗಿ ಗುಡ್ ಫ್ಯಾಟ್ ಇರುತ್ತೆ. ಸೊ ಅದನ್ನು ಕರೆಕ್ಟ್ ಆಗಿ ತಗೊಳ್ಳುವಂಥದ್ದು. ಲಾಸ್ಟಿಗೆ ಹಾಟ್ ಫುಡ್ ಇಮರ್ಷನ್, ಎರಡೂ ಕಾಲಲ್ಲಿ ಒಂದ್ ಸ್ವಲ್ಪ ಬಿಸಿ ನೀರಲ್ಲಿ ಹಾಕೊಂಡು, ಸೊ ಬಿಸಿ ನೀರಲ್ಲಿ ಒಂದ್ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿ ಎರಡೂ ಕಾಲನ್ನು ಬಿಸಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವುದೆಲ್ಲ ಸರಳವಾದ ಮನೆಮದ್ದು ಮಾಡೋದ್ರಿಂದ ಯೂರಿಕ್ ಆಸಿಡ್ ಅನ್ನು ನೀವು ಕಂಪ್ಲೀಟ್ ಆಗಿ ಕಡಿಮೆ ಮಾಡಬಹುದು ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.